ಕಳ್ತಾರೆ ಅವ್ರ ನಿಮ್ಮ ಕಾಯಿನ ಮ್ಯಾಗ ನೀರ್ ಬಿಡೋದಿರ್ಲಿ ಈ ಊರಾಗ ಬಿಟ್ಟು ಹೋಗ್ತೀನಿ ಅವ್ವ ಎಂತ ಎಟ್ ಕೊಟ್ರ ನಿಮ್ಮವ್ರ ಮುಟ್ಟಿ ಮುಟ್ಟಿ ನೋಡ್ಕೊಂಡ ಮಾಡಿದ ಅಡಿಬಿಟ್ಟಿಗೋಳ ನಿಮ್ಮ ಕೈಗೆ ಕರ್ನಾಳ ಕಡಿಯ ನಿಮ್ಮ ಕೈ ಚಟ್ಕೊಂಡು ಹೋಗ ನಿಮಗ್ ಬರಬಾರ್ದು ಬರ ನೀವ ಹಾಕ್ಯಂದ್ ಹೋಗ ನಿಮ್ ಮುಂಡ ಮುಚ್ಚ ನಿಮ್ಮ ಸತ್ಯನಾಥ ಯಾಕೋ ನೀನ್ ವಿಚಾರ ಮಾಡ್ಕೊತಿರ್ತದ ಏನಾಗಿತ್ತು ಹಿಂಗೆ ಹಂಗೆ ಗುಂಡೆ ಕಡಿಮೆ ಬಿದ್ದಿದ್ದಿ ನೀನು ಒಂದ್ ಅಡಿ ತೊಳ್ಕೊಂಡು ಹೋಗ ಯಾಕ ಏನಂತ ಎಲ್ಲ ಹೆಂಗಸರು ಏನೇ ಮಾಡಿದ್ರು ಎಡ್ಡಡಿ ಏನ್ ಕೊಟ್ರಿ ನಿನಗ ಬಡ್ಜ ಮಂದಿ ಸಂಗೆ ಏನ್ ಹೇಳಿ ನನ್ ಕತೆ ಯಾಕೆ ಏನಾತ್ ಹಿಂಗೆ ಯಾಕೆ ಬಿಡಿಸಲ್ಲ ಎದುರು ಸುಮ್ಮನೆ ಸುವಕ್ಕ ನಿಂಗಪ್ಪ ಬಚ್ಚಲು ಮನಿ ಪೈಪ್ ಒಳಗ ನೀರ ಬರವಲ್ವು ನನ್ನ ಗಂಡನು ಕೇವಲ್ಲ ಅಂತ ಬಾ ಅಂತ ಮನಿ ಕರ್ಕೊಂಡು ನಾನು ನನ್ ರಾಡ್ ತಗೊಂಡು ಟಿವಿಯ ಕತ್ತಿದ್ದೆ ಸಡಗ್ಲೆ ಎದುರು ಮನಿ ಬಚ್ಚಲ್ ನನ್ ರಾಡ್ ತಗಲಿ ಅವ್ರ ಲೇಕಿ ನೀರಿಕಿನ ಬಚ್ಚಲ್ಕೆ ಅದ್ರ ಹೊಡೆದ ನನ್ ಮೈಕೈ ತುಂಬಾ ನೀರಾಗಿ ಬಟ್ಟೆ ಎಲ್ಲ ತೋರ್ಬಿಡ್ತು ಆದ ಟೈಮ್ ಹಾಕಿನ ಗಂಡ ಬಂದು ಏನ್ ತಿಳ್ಕೊಂಡು ಏನೋ ಬಡ್ದ ಒಳ್ಳೆ ಚೈನಾ ಫಿಲಂ ಫೈಟ್ನಾಗ ಸೌಂಡ್ ಹೊಡ್ದಂಗ ಮುಂದೇನಾತ ಅವ ಹೊಡಿಯೋ ನೋಡಿ ಅಕ್ಕ ಪಕ್ಕದ ಗಂಡು ಹೆಣ್ಣು ಮಕ್ಕಳು ಬರೋರು ಹೋಗೋರು 10 ನಿಮಿಷದಾಗ ಈ ಚೀಟಿ ತಂದ್ಬಿಡ್ರೆ ಹಂಗೆ ಸಮಾಧಾನ ಮಾಡ್ಕೊ ಬಾಳ ಹಾಕೋಬೇಕ ಕನ್ನಡ ಇರ್ಲಾಕವ್ ಏನ್ ಸಮಾಧಾನ ಹಾಕುತ್ತಾನ ಅಳಬೇಕಲ್ಲಪ್ಪ ರೊಯ್ಯ ತೊಳ್ಬೇಕಪ್ಪ ಅಂದ್ರ ಎಲ್ಲ ಕೈ ಕೊಟ್ಬಿಟ್ಟಿದೀಯಾ ಇನ್ನೇನು ಅಳದೆ ನನ್ ಗತಿ ಏನಿಲ್ಲ ಸುಮ್ನೆ ಇದೆಲ್ಲ ಯಾಕಡೆ ಎಲ್ಲ ಪರವಾಗಿಲ್ಲ ಬರೇ ಫೋಕಸ್ ಮಾಡಲ್ಲ ಮಾವ ನೀ ಯಾಕೆ ಚಿಂತೆ ಮಾಡ್ತಿ ನನಗೆ ನೀ ಮುತ್ತು ಕೊಡ್ತೀನಿ ಅಂತ ಹೇಳಿದ್ದಿಲ್ಲ ಆಗ ಶ್ರೀಮುತ್ತು ಎಲ್ಲೈತಿ ಎಲ್ಲೈತಿ ಇಲ್ಲ ಐತಿ ಯಪ್ಪ ನಿನ್ ಮದುವೆ ಆಗೈತಿ ಇನ್ನು ರಜಾ ಮದುವೆ ಆಗಿಲ್ಲ ನಾನು ಎಷ್ಟು ಮಗಳು ತಂದಿಲ್ಲ ಬಾರ ಜುಮ್ಮಿಕೆ ತಂದೆ ನಿನಗಾಗಿ ಇನ್ನೇನು ಬೇಕ ಕೇಳ ಜುಮ್ಮಿಕೆ ತಂದಿನಿ ಬಾರ ನಿನಗಾಗಿ ಇನ್ನೇನು ಬೇಕ ಕೇಳ ಏನ್ ಕೊಡ್ಬೇಕನ್ನಕತ್ತಿ ಸಂಗೀ ಡಾರ್ಲಿಂಗ್ ಸಂಗೀ ಡಾರ್ಲಿಂಗ್ ಹೆಂಗ್ ಹೋಗ್ಯಾರೋ ಒಂದ ಗಡಗಿನ ಸಾಂಗ್ ಇದ್ಯಾಂತ ಗಡಗಿನ ಸಾಂಗ್ ಅದ ಹಂಗೆ ನಿನಗೆ ಅದು ಹಂಗೆ ಗಡಗಡ ನಮ್ಮ ಕಡೆ ಹಿಂಗ ಅನ್ನಂಗಿಲ್ಲ ನಮ್ಮ ಕಡೆ ಹಿಂಗ್ ಮಾಡ್ತಾರ ನಮ್ಮ ಕಡೆ ಹಿಂಗ ಅಂತೀವಿ ಎಲ್ಲಿ ಮಾರಿ ಮನಿ ಇಲ್ಲೇ ತೇಜಿಂದ ಮಾಡೋಣ ಬಾ ಕುಟ್ಟ
ಬಂದೇನ ನಾಚು ಜಾಡ ಕೂಡಿ ನಿನ್ನ ಮಾವ ಬಂದೇನ ಏನೇನ ಬೇಡತಿ ಬೇಡ ಹುಡುಗಿ ಕೊಡಸದ ಬಂದೇನ ಒಣಕಿ ನೋಡಿರೇನ್ರಿ ಒಣಕಿ ನೋಡಿರಿ ಜುಮ್ಕೆ ಕೊಡ್ತಾವ ಜುಮ್ಕೆ ಎಲ್ಲಿದಾವ ಅಲ್ಲಿ ತಂದಿನಿ ಹಿಂದೆ ಕೊಡ್ತೀನಿ ನಿನಗೆ ಬರೀ ಬುಡ್ಸಾಳ ಮಾತು ಹೇಳ್ತೀನಿ ಏನ್ ಜುಮ್ಗೆ ಬಿಡು ಮಾಡಿ ಬುಡ್ಸಾಳ್ರಿ ಹತ್ರ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ತಗ ಎಲ್ಲಿ ತೆಗಿದಾರ ತೆಗಿದಾರ ಯಾಕಂದೆ ನಾನು ಬಟ್ಟೆ ಕೊಡಕತ್ತೀನಿ ಯಾವಾಗ ನಿನ್ಗೆ ಯೂಸ್ ಆಗಲ್ಲ ಬರ್ತೀರೇನ್ರಿ ಜ್ಞಾನಪತಿ ನೀನು ಹಿಡ್ಕೋಯಪ್ಪ ನಾನು ಎಲ್ಲಾರು ಹೋಗ ತಂದಿನಿ ಬಾರ ಎಲ್ಲಿದಾವ ಕೋಡ ನಿನ್ನ ಸೊಟ್ಟಾಗಲಾತ ಕಾಲಿ ಹಾಕ್ತಾರ ಜುಟ್ಟಿ ಎಂತ ಹುಡುಗ್ರಿದ ಹಣ ಜೀವನ ಹಂಗರ ಮಾಡಿ ಮದಿ ಮಾಡ್ಕೊಂಡು ಹೇಳ ಯವ್ವ ಕಿವ್ಯಾಗ ಯಪ್ಪ ಕಿವ್ಯಾಗ ಹಾಕೋತಾರ ಜುಟ್ಟಿ ಕಾಲ ಜುಮ್ಕಿ ತಂದಿನಿ ಬಾರ ನಿನ್ನ ಎನಿಸಿ ಕಿವಿಯ ತಾರ ನೀನು ಬೆಳೆದಿರ ಹುಡುಗಿ ಬಂದೇನ ನೀನು ಬೆಳೆದಿರ ಹುಡುಗಿ ಬಂದೇನ ನಾಚಬೇಡ ಮಾರಿ ನೀನ ಬಂದೇನ ನಾಚಬೇಡ ಮಾರಿ ನೀನ ಬಂದೇನ ನೀನು ಬೆಳೆದಿರ ಹುಡುಗಿ ಬಂದೇನ ಜುಮ್ಕಿ ಕಾಲಿಗೆ ಹಾಕೋದ ಮೂಗನೇ ನಿನ್ ತಲೆಗೆ ಹಾಕೋದ ಎಲ್ಲಿ ಬೇಕಲ್ಲ ಅಂದ್ರೆ ಹಾಕಿಬಿಡೋದು ಲೇ ಕಂಡವ್ರ ನಾಳದಾಗ ರಾಡಿ ಆಡಿಸುವ ವಾಟರ್ ಮ್ಯಾನ್ ನಿಂಗೆ ನನ್ನ ಮಗಳ ಕೈ ಹಿಡ್ಕೊಂಡು ಕುಣಿಯಕ್ಕ ಅದು ಎಷ್ಟು ಧೈರ್ಯ ನಿನಗ ಅಂತೀನಿ ಬಾರೋ ನನ್ನ ಮುಳುಮಾಸಿ ಬೇಕು ಮಾವ ಮಾವ ಲೇ ನಿಂಗೆ ನನಗ ಮಾವ ಅಂದೆ ಅಂದ್ರ ನಿನ್ನ ನಾಳದ ಪೈಪಿನಾಗ ನಮ್ದು ಏರಿಸ್ತೀನಿ ನೋಡು ಕೊಟ್ಲಿಕ್ಕೆ ಕಾವ ಅಯ್ಯೋ ನಿನ್ನ ಕಾವು ಅಷ್ಟು ಗಾವಿಲ್ಲ ಬೇಕಿದ್ರ ಕೊಳ್ಳ ನನ್ ರಾಡ ಥೂ ಆಟಕಾಸಿವೆ ನಿನ್ನ ರಾಡು ರಾಡಿ ಎತ್ತು ಹೋಗೈತಿ ತುತ್ತ ತುದಿಗಿ ಪಾಚಿ ಹತ್ತಿ ಎಲ್ಲಿ ಜಂಗು ಗಿಂಗು ಹಿಡಿದಿರ್ಬೇಕ ಮಗನ ಇಲ್ಲ ಹತ್ತಲಾರದ್ರೊಳಗ ನಿನಗ ಬಂದಿರ್ಬೇಕ ಅಂತೀನಿ ಯಪ್ಪ ಪೂರ್ತಿ ಒಂದ್ ರಾಡ್ ಜಂಗ್ ಹಿಡ್ದೋಗಿತ್ತು ಬರೇ ಕೈಯಾಗ ಹಿಡ್ಕೊಂಡ ತಿರುಗತನ ಎದಕ್ ಬಾಯ್ ಮಾಡ್ತಾರ ಜುಮ್ಕಿ ಹಾಕೋದು ಗೊತ್ತಿಲ್ಲ ಅವ್ರು ರಾಡ್ ಏನ್ ಗಿಲ್ಸುದು ಆ ಜನ ಕೂಡ ಸ್ವಲ್ಪ ತುದಿನಾರು ಸ್ವಚ್ಛ ಮಾಡಿಕೆಲೆ ಇಲ್ಲಿ ನೋಡ್ರಿ ಹೇಗ್ ಮಾಡ್ರಿ ಮುಂಜಾನೆ ಎದ್ದು ಶುರು ಮಾಡಿದ್ರ ದಿನಕ್ 3-4 ನೆಲನ ಕ್ಲೀನ್ ಮಾಡ್ತಿತ್ತ ನನ್ ರಾಡೆ ತೊಳೆಯೋಕಲ್ಲ ಸುಮ್ನೆ ಮೂಲೆ ಕುಂದ್ರ ಕೂರ್ಸೋತಿಲ್ಲ ಅಂತದಾಗ ತೊಳಕಂತ ಕುಂದ್ರ ಎಲ್ರಿ ತೋರ್ಸಿಡ್ತೇವ್ರಿ ಏ ಹಂಗ ನಿನ್ನ ಹೋಗ ಹೊಲಸ್ಕೇಡಿ ನಿನ್ನೆ ರಾಡ ಹೊಲಸ್ತಂದ ನಮ್ಮನ್ನೆಲ್ಲ ಸ್ವಚ್ಛ ಮಾಡು ಬ್ಯಾಡಪ್ಪ ಮೊದ್ಲ ನಮ್ಮನ್ನೆಲ್ಲ ಬಾಳ ಸ್ವಚ್ಛ ಐತೆ ನಿನ್ನ ರಾಡ್ ತ ಹೊಲಸಿರ್ಸಕ್ ಹೋಗ್ಬೇಡ ಯವ್ವ ಮಗಳ ಮಗ ಇಲ್ಲಿದಾವ ಯವ್ವ ಮಗಳ ಹೇಳಪ್ಪ ಅವನ ಸಾಮಾನ ಹಾ ಆಯ್ಕೆನಾರ ಬರ್ಲೆ ನಮ್ಮ ಊರಾಗ ಯಾಕೆ ಕೊಟ್ಟು ಹೋಗಲ್ಲ ಹಾ ಇವನು ಚಿಂತೆ ನಿನಗೆ ಯಾಕೆ ಅಂತೀನಿ
ಹಂಗಲ್ಲ ಯಪ್ಪ ಮೊದ್ಲ ನಮ್ಮ ನಳ ಬಂದ್ ಬಿದ್ದೈತಿ ಇವನ್ ರಾಡ್ ತಗೊಂಡೋಗಿ ಸ್ವಲ್ಪ ರಿಪೇರಿ ಮಾಡಿಸ್ಬೇಕಂತ ಮಾಡಿದ್ನಿ ಇಷ್ಟ ಮತ್ತೇನಿಲ್ಲ ಕೆಲಸ ಎಲ್ಲಾರು ಯಾರು ಉಪಯೋಗ ಹಾಕಿರ್ತಾರ ಉಪಯೋಗ ಮಾಡ್ಕೋಬೇಕಪ್ಪ ಅಲ್ರೇ ಬೋಸುಡ್ಕೇವ್ರೆ ಇಲ್ಲಿ ಕುಂತೋರು ನಿಂತೋರು ಎದ್ವಾತದವ್ರು ಆಡಾಡ್ಸಿದ್ರ ನಿಮ್ ನೆಲದ ಪೈಪಿನಿಂದ ಏನಾಗಬೇಡ ಸ್ವಲ್ಪ ವಿಚಾರ ಮಾಡ್ರಿ ನಿಮ್ಮ ನೆಲದ ಪೈಪ್ನಾಗ ರಾಡ್ ಆಡಾಡ್ಸೋದಂದ್ರ ಮಕ್ಕಳಾಟಲ್ರಿ ಅನುಭವ ಬೇಕು ಅನುಭವ ಬಂದ ಮಗ ದೊಡ್ಡ ಅನುಭವಸ್ತ ಮಾತಾಡಿದಂಗ ಮಾತಾಡ್ತಾನ ಮಗ ಲೇ ನಿಂಗೆ ಮೊದಲ ದಾರಿ ಬಿಡು ಬ್ಯಾರೆ ನಾವ್ ಯಾರಾದ್ರೂ ಕರ್ಕೊಂಬಂದ ನಮ್ಮ ನಳದ ಪೈಪ್ನ ಕ್ಲೀನ್ ಮಾಡ್ಕೊಂತೀವಿ ಏಯಪ್ಪ ಮತ್ತೆ ಯಾರು ಕರ್ಕೊಂಡ್ ಸ್ವಚ್ಛ ಮಾಡ್ತಿ ಹೆಂಗ ವಾಟರ್ ಮನ್ ಹೆಂಗ ಮಮ್ಮದನ್ನ ಇವನ್ ಕರ್ಕೊಂಡ್ ಕೊಡ್ಬೋಡ್ ಚಾನ್ಸ್ ಯವ್ವ ಮಗಳ ₹1,00,000 ಕೊಟ್ರ ಈ ಮಗ ನಿಂಗೇನ ರಾಡು ನಮ್ಮ ನಳದ ಕ್ಲೀನ್ ಮಾಡೋದು ಬೇಡ ಯಾಕ ಸರಿ ಇಲ್ಲ ರಾಣ ರಾಡ ಚಲ ನಿಮ್ಗ್ ಬೇಕಿಲ್ಲ ನಿಮ್ಮ ನಳದ ಪೈಪ್ ಕ್ಲೀನ್ ಏನ್ ಚಿತ್ರ ಹೊತ್ತು ಏನಾಕೇನು ಏನ್ ಸೀದಾ ಅಯ್ಯೋ ಕರಿ ಕ್ವಾಣದ ಮಾಲಕ ಸಂಗ್ಯ ಓದ ಮಗನ ಕ್ವಾಣಕ್ಕೆ ಮೇವಾಕಿ ಅಂತ ಕುಂದ್ರ ಬಂದ ಮಗ ನಂದೆಲ್ಲಿ ಇಡ್ಲಿ ಅಂತ ನೋಡ್ರಿ ಯಜಮಾನ್ರ ನಿಮ್ಮ ನಳದ ಪೈಪ್ ಕ್ಲೀನ್ ಮಾಡಕ ಅನುಭವ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ದ ನೋಡ್ರಿ 8 ಇಂಚಿನ ಕ್ವಾಣದ ಕೋಲು ಹೊಸ ಒಳಗ ಹಾಕಿ ಕ್ಲೀನ್ ಮಾಡಿದ್ರ ಆಗಂಗಿಲ್ಲ ಲೇ ಮಗನ ನಮ್ ಪೈಪ್ ಏನ್ ಹಳಿದ ಅಂತ ತಿಳಿದಾನ ಹೊಸದಿಲ್ಲ ಮಗನ ಹೊಸದು ಮತ್ತಾಕ ತಡ ಹೊಸ ಇಲ್ಲಿ ಬಾಯ್ ಹೊಸ ನಳಕ ಹೊಸ ಕೋಲ್ ಹಾಕಿ ಕ್ಲೀನ್ ಮಾಡಿದ್ರ ತಡನೇ ಆಗಕ್ಕಿಲ್ಲ ಅಲ್ಲ ನೀ ಎಲ್ಲ ಕ್ಲೀನ್ ಮಾಡ್ತಿಲ್ಲ ಒಳಗೆ ಸಿಕ್ಕೊಂಡ್ಬಿಡ್ತಿದ್ರ ಏಯಪ್ಪ ಇವಾಗ ಅನ್ಲ ನಮ್ ಹಂಗ ನೋಡಕ್ ಹೋಗ್ಬೇಡ ನಂಗೆ ಅಂಜಿಕ್ ಬರ್ತೈತಿ ಇವಳು ಕರ್ಕೊಂಡ್ ಹೋಗೋನು ನಮ್ಮನ್ನೆಲ್ಲ ಸ್ವಚ್ಛ ಮಾಡಿ ಹಂಗೈತವ ಹಂಗ ಅಂತೀನಿ ನಾನು ಆಯ್ತವ ಮಗಳ ಈ ನಿಂಗೇನ ಕರ್ಕೊಂಡು ಹೋಗಿ ಈ ಸಂಖ್ಯೆನ ಕರ್ಕೊಂಡು ಹೋಗಿ ಅವನ ಪೈಪ್ ಆಯ್ತವ ಮಗಳ ಈ ಸಂಖ್ಯೆನ ಕರ್ಕೊಂಡು ಹೋಗಿ ಅವನು ಕೋಲಿಲಿಂದ ನಳದ ಪೈಪ್ನ ಕ್ಲೀನ್ ಮಾಡಿಕ ನಂದು ಜರ ಬಸ್ ಸ್ಟ್ಯಾಂಡಿನಾಗ ಕೆಲಸ ಐತಿ ಮುಗಿಸಿಕೊಂಡು ಬರ್ತೀನಿ ಯಪ್ಪ ಚಜ್ಜಿ ಚಪಾತಿ ಹಸಿ ಮೆಣಸಿನ ಚಟ್ಟ ಮಾಡಿ ಇಟ್ಟೇನೆ ಊಟ ಮಾಡಿ ಅಲ್ಲಿ ಕುಸ್ತಿ ಹೋಗು ಇಲ್ಲ ಮಾತಾಡ್ರು ನಾ ಮಗಳದಲ್ಲಿ ನಮ್ಮ ಅಪ್ಪ ಹೋದ್ರೆ ಏನಾಯ್ತು ನಾವಿಲ್ಲವೇ ಲೇ ವಾಟ್ರ್ ಬಂದ್ ಹಿಂಗ ನೀನ್ ಯಾಕೆ ನಿಂತ್ರೆ ಅದೇ ಈ ಸಂಗೀನದಾಗ ಕೋಲ್ ಹೆಂಗ ಆಡಿಸ್ತಿ ಅಂತ ಬರೋ ಪವರ್ ನೋಡಿದಂದ್ರೆ ಸಿಗಂಗಿಲ್ಲ ಅದು ನಮ್ಮ ನಳ ನಾನ್ ಹೆಂಗನ ಕೋಲ್ ಆಡ್ಸ್ಕೊಂತೀನಿ ಇನ್ನಿತ ನೀನ್ ಹೇಳಿ ಕೋಲ್ ಆಡ್ಸೋದು ನೋಡವ ಕೆಲಸ ಕೇಳ್ಕೊಂಡಪ್ಪಣ್ಣ ನೀನು ಕೋಲು ಜಾಕಿ ಆಡ್ಸ ಸಂಗೀನದಾಗ ಯಾಕಂದ್ರೆ ಸ್ವಲ್ಪ ಜಾರಿ ಆಗಿತ್ತ ಜಾರಿ ಹೋಗಕ ನಾ ಬಿಡಂಗಿಲ್ಲ ಸಂಗೀತ ನಳ ನಂದು ಕೋಲು ನಡಬರ್ರಕ ನೀನ್ ಯಾಕ ಮೊದಲು ಇನ್ನೊಂದು ಜಾಗ ಖಾಲಿ ಮಾಡಲೇ ಮಾಡ ಸಂಗೀತ ಅಂದ್ರ ನಂದು ಇದ್ದಂಗ್ಲೆ ನಳ ನಿಂದು ಕೋಲು ಮಧ್ಯದಲ್ಲಿ ನಂದ್ರಾಡಿ ಯಾಕ ಹೆಂಗ ಮತ್ತೊಂದ ಮುನ್ನ ಮುಚ್ಕೊಂಡು ಹೋರ ನೀವು ಸತ್ಯನ ಸಾಗ ಯಾವನ ಯಜ್ಞ ಸಹಾಯ ಇವ ಮೆಣಸಿನ್ಕಾಯಿ ಮುರಿದ ಇಟ್ಕೊಂಡ್ಬಿಟ್ಟಾನ ಇವನಿಗೆ ತಡಕಾಲ ಆಗಬಲ್ತ ಬಿಟ್ಟಾನಾಕ ರಚನೆನ ಅದಕ್ಕೆ ಉರ್ಕೊಂಡ್ಬೇಕ ಸತ್ತು ಹೋದ ನೋಡುವಾಗ ಮತ್ತೆ ಹಾಕತ್ತಾರ ಶುರು ಮಾಡ ಮಾತ್ರ ನಾನು ಹೊತ್ತೇರಕ್ ಬತ್ ಹಿಂಗಂದ್ರೆ ನಿಂದು ಹೊಟ್ಟೆ ಮಾಡ್ಲಿಲ್ಲ
ನಾಟಕ ಮಾಡುವ ತೋರಿ ಕುಣಿತದ ದೋಸ್ತವಾರಿ ಎಬ್ಬಿಸಿ ಕಾರಿಸುತ್ತಾವ ಗಗರಿ ಹುಡುಗುದ ಹೌಮಾರಿ ರಾಮಳ ಜಾತ್ರಿ ಮಾಡುವ ರಾತ್ರಿ ಬರದ ನೀರಾತ್ರಿ ಈ ಹಾಳು ಮನೆ ಅರಸನ ನಂಬಿ ನಾನು ಪ್ರೀತಿಸಿದ್ದು ಆ ಭದ್ರನದ ಆ ಪ್ರೇಮರಾಜ್ ನೋಡಿದಂತೆ ಈ ತಿರುಕರು ಕಂಡ ಕನಸಿಗೆ ಅದು ಈ ಶ್ರೀಮಂತ ಹೆಣ್ಣಿನ ಅಂತಸ್ತಿನೆಲ್ಲ ಕಣ್ಣಿಟ್ಟ ಆ ತಿರುಕುಕೊಂಡ ಕನಸು ನಾನೀಗ ಮುರುಗು ಮಾಡ್ಲೇಬೇಕು. ಭದ್ರಾ ಭದ್ರಾ ಯಾರು ತಾಯಿ ನೀವು? ಭದ್ರನ ಹತ್ರ ಕೆಲಸವಿತ್ತೆ. ಹೌದು ಮಿಸ್ಟರ್, ತಾವ್ಯಾರು? ಭದ್ರನಣ್ಣ ಧರ್ಮರಾಜ ಅಂತ ನಾನು ಈ ಊರಿನ ಅಪರೂಪ ಶ್ರೀಮಂತ ರಾಣನಗೌಡ ಮಗಳು ಶಾರದಾ ಅಂತ, ನಿನ್ನ ತಮ್ಮನ ಪ್ರಿಯತಮೆ. ಏನು ಹೇಳ್ತೀರವಮ್ಮ? ನಮ್ಮನ್ನ ಕಂಡರ ಉರುಕೊಳ್ಳೋ ನಿಮ್ಮ ತಂದೆನಿಗೆ ಅದು ಯಾವ ಇಸಿಟ್ಟುಕೊಂಡು ನನ್ನ ತಮ್ಮನೊಂದು ಮೆಚ್ಚಿಕೊಂಡಿರುವೆ? ಅದು ಹೇಳೋ ಹಾಗಿಲ್ಲ. ನಿನ್ನ ತಮ್ಮ ಭದ್ರ ನನ್ನ ತಂದೆಯ ವೈರಿ. ಅವನ ಮೇಲೆ ಸೇರ್ ತಿರ್ಸೋದಕ್ಕೆ ನಾನು ಬಲೆ ಬೀಸಿ ಬಂದಿದ್ದೀನಿ. ಏನು ನಿನ್ನ ತಮ್ಮ? ಅವನು ಎಲ್ಲೇ ಇರಲಿ, ಸಣ್ಣ ಗುಣದ ಹೆಣ್ಣಾಗಿ ಈ ಮನೆಯಲ್ಲಿ ತಂದು ಬಿಟ್ಟಿದ್ದೇ ತಪ್ಪಾಯ್ತು. ಹೊರಟು ಹೋಗು ಇಲ್ಲಿಂದ ಸುರುಪಾಗಿನಿ. ಮುದಿಯ, ನಾನು ಹೋಗೋದಕ್ಕೆ ಬಂದಿಲ್ಲವೋ? ಈ ನಿನ್ನ ಮನೆಯನ್ನ ಸರ್ವನಾಶ ಮಾಡೋದಕ್ಕೆ ಬಂದಿರುವ ಸೇರಿಟ್ಟ ಹಠಮಾರಿ ಹೆಣ್ಣ ನಾನು. ಮಾನಗೆಟ್ಟ ಮಾನವಿ, ಪ್ರೀತಿಸುವ ನಾಟಕವಾಡಿ ನಡಿತ ಹೀನರಾಗಿ ಸ್ವರ್ಗದಂತ ಇರ ಮನೆತನ ನರಕ ಮಾಡಲು ಬಂದೀಯಾ? ಸಿರಿತನದ ದರ್ಪದ ನಾರಿ, ನಾನಂದು ನಿನ್ನ ಸುಮ್ಮನೆ ಬಿಡೋದಲ್ಲ. ಅಣ್ಣ, ಎಂತ ಕೃತ್ಯ ಕೈ ಹಾಕಿರೋರಿ? ಬಿಡವಣ್ಣ, ಬಿಡುವುದಿಲ್ಲ ಭದ್ರ, ಬಿಡುವುದಿಲ್ಲ. ನಮ್ಮ ಮನೆಯಲ್ಲ ನರಕ ಮಾಡಲು ಬಂದ ಆ ಕೆಟ್ಟ ಜಾತಿಯನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನ ಕೆಟ್ಟ ಶಬ್ದದ ಉಚ್ಚಾರಗಳನ್ನ ಶ್ರೀಮಂತರಾದರೂ ನನ್ನ ನೌಕರ ಮನೆಯಲ್ಲಿ ಜೀವಿಸಲು ಬಂದಿರುವ ಈ ಶಾರದಾ ನನ್ನ ಪಾಲಿನ ದೇವತೆ. ಅವರಿಗೆ ನಿಂದರಿಸಿ ಮಾತನಾಡಲು ನಿನ್ನ ತಪ್ಪು. ತಪ್ಪು ನನ್ನದಲ್ಲ ಸೋದರ, ಕೇಳಿ ನೋಡುವಲ್ಲ. ಏನಾಯ್ತು ಶಾರದಾ? ಭದ್ರ, ನಾನು ನಿಮ್ಮನ್ನು ಕಾಣಲು ಅವಸರವಾಗಿ ನಿಮ್ಮ ಮನೆಗೆ ಬಂದೆ. ಆಗ ಇವರು ನನ್ನ ಬಗ್ಗೆ ಸವಿಸ್ತರವಾಗಿ ಕೇಳಿಕೊಂಡ್ರು. ನೋಡು, ನೀನು ನನ್ನ ತಮ್ಮನ ಮದುವೆ ಆಗೋ ಆಸೆನ ನಾನು ಈಡೇರಿಸ್ತೀನಿ, ಅದಕ್ಕೂ ಮೊದಲು ನೀನು ನನ್ನ ಆಸೆ ಈಡೇರಿಸು ಅಂತ ನನ್ನ ನನ್ನ ಬಲವಂತ ಕೈ ಹಿಡಿದು ಎಳೆದಾಡ್ತಾ ಇದ್ರು. ನಿನ್ನ ನಾಟಕ ಸುರುಪಾಗಿನಿ. ನಿನ್ನ ನೋಡಿದರೆ 100 ಮಡಿ ಎಷ್ಟಾಗುತ್ತದೆ ನನಗೆ ಸಿಟ್ಟು. ನಿಲ್ಲಿಸು ಧರ್ಮರಾಜ,
ಬರ್ತವೆ. ದಯಮಾಡಿ ನನ್ನ ಮಾತು ಕೇಳು. ಬೇಡಣ್ಣ ಬೇಡ. ನಿನ್ನ ಕಪಟ ನಾಟ್ಯ ಕಣ್ಣೀರಿಗೆ ಕಡುಬೊಮ್ಮನ ಭದ್ರನಿಗಿಲ್ಲ. ನಿನ್ನ ಕಲ್ಲಾಗಿ ನಿನ್ನ ಮುಖ ನೋಡೋದಕ್ಕೆ ಅಸಹ್ಯ ಅನಿಸುತ್ತಿದೆ ಅಣ್ಣ. ಒಂದೇ ತಾಯಿ ಇದೆ ಹಾಲು ಕುಡಿದಿದೆ ಒಂದು. ನಾನು ಪ್ರೀತಿಸಿದ ಈ ಅಣ್ಣನ ಹಂಚಿಕೊಂಡು ತಿನ್ನಲು ಬಯಸಿದೆಯಾ? ನೀ ಧರ್ಮಾತ್ಮನಲ್ಲ. ಅಯ್ಯೋ ಇದೆ ಸುಖವನ್ನ ಉಂಡು ಒಂದು ಹೆಜ್ಜೆ ಇಡಟ್ರಲ್ಲಿ ನಮ್ಮ ಸಂಸಾರಕ್ಕೆ ಕುತ್ತ ತಂದು ಬಿಟ್ಟಿಯಾ? ನಾನು ಮದುವೆಯಾದರೆ ಚಿಕ್ಕ ತಮ್ಮ ತಂಗಿಯರಿಗೆ ಪ್ರೀತಿ ಕಡಿಮೆ ಆತದೆಂದು ಅವರಿಬ್ಬರನ್ನ ಸಾಕುವವರೆ ಹೊತ್ತು ತಮ್ಮ ಪ್ರೀತಿಸಿದಂಡು ಕೈ ಹಿಡಿಯಷ್ಟು ಕಟ್ಟಲಾಗ ನಾನು ಅವನ ದೃಷ್ಟಿಯಲ್ಲಿ. ಅಯ್ಯೋ ಇಂಥ ನುಡಿ ಕೇಳುವ ಮುಂಚೆ ಯಾವನಾದರೂ ಗುಡ್ಡ ಪ್ರಪಾತಕ್ಕೆ ಬಿದ್ದು ಪ್ರಾಣ ಬಿಡುವುದೇ ಮೇಲು. ನೋಡು ಕಾಮರಾಜ್, ನೀನು ಮಾಡಿದ ಅಪರಾಧಕ್ಕೆ ನಾನು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ನಾನು ನೀನು ಮಾಡಿದಂತೆ ಲಾಕಪ್ ನಲ್ಲಿ ಹಾಕಿ ತರಿಸಿರಿ ನಿನಗೂ ನನಗೂ ಯಾವ ವ್ಯತ್ಯಾಸನೇ ಇರೋದಿಲ್ಲ. ನಿನ್ನನ್ನು ಬಿಡ್ತಾ ಇದ್ದೇನೆ. ಬಟ್ ಒಂದ್ ಕಂಡೀಷನ್, ನೀನು ಮಾಡ್ತಿರುವ ಅವ್ಯವಹಾರಕ್ಕೆ ಕಾರಣ ಯಾರು, ಅದರೊಂದಿರುವ ಕೈಗಳು ಯಾವ್ಯಾವ್ದೊಂದು ತಿಳಿಸಿ ಹೇಳಿಬಿಡು. ಮೆಚ್ಚಿದೆ ಇನ್ಸ್ಪೆಕ್ಟರ್. ನಿನ್ನ ಸೊಸ ಮೇಲೆ ಕಣ್ಣು ಹಾಕಿದ ಕಟಕ ನಾನಾದರೂ ಆ ರಾವಣ ಗೌಡ ಹೇಳಿದಂತೆ ಕೇಳಿದ ನನ್ನ ತಪ್ಪಿತರ ಕ್ಷಮಿಸುತ್ತಿರುವ ನಿನ್ನ ಹಿರಿಗುಣಕ್ಕೆ ಧನ್ಯನಾದೆ. ಡಿಯರ್ ಸರ್, ಈ ಸ್ಮಗ್ಲಿಂಗ್ ಬಿಸಿನೆಸ್ ನಲ್ಲಿ ನೂರಾರು ಮಂತ್ರಿಗಳು ಶಾಮೀಲಾಗಿದ್ದಾರೆ. ಅವರೆಲ್ಲರನ್ನು ಕೈಗೊಂಬೆಯಂತೆ ಆಡಿಸುತ್ತಿರುವುದು ಒಬ್ಬನೇ ಆ ಶ್ರೀಮಂತ ರಾವಣ ಗೌಡ. ಆ ಗೌಡನ ಎಸ್ ಅದೇ ಗೌಡ. ಹಾಗಾದರೆ ಎಸ್ ಅದೇ ಗೌಡ 15 ವರ್ಷಗಳ ಹಿಂದೆ ಕೇಸಿನ ವಿಚಾರಕ್ಕೆಂದು ಬಂದು ಬಲಿಯಾದ ರವಿ ಡಿಜೆ ಸಾಹೇಬ್ರು ಹಾಗೂ ಹಲವಾರು ಅಧಿಕಾರಿಗಳನ್ನು ಶಾಶ್ವತವಾಗಿ ಸಾವಿನ ಬರಕ್ಕೆ ಬರೆದು ಕೇಸನ್ನು ಮುಚ್ಚಿಸಾಕಿದ್ದ ರಾವಣಗೌಡ. ಹಾಗಾದರೆ ನನ್ನ ಎತ್ತವರ ಸಾವಿಗೆ ಅವನೇನ ಕಾರಣ? ಎಸ್ ಸರ್. ಅವನ ಮಾತು ಕೇಳಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲೇಬೇಕು. ನನಗೆ ಯಾವ ಶಿಕ್ಷೆ ಕೊಟ್ಟರೂ ಸಂತೋಷದಿಂದ ಸ್ವೀಕರಿಸುವೆ. 27 ವರ್ಷಗಳ ಹಿಂದೆ ಗುಪ್ತಚಾರ ಇಲಾಖೆಗೆಂದು ಬಂದ ರಾಜಶೇಖರ್ ದಂಪತಿಗಳ ಸುಳುವು ಗೊತ್ತಾಗಿ ಅವರ ಮರಣ ಹೋಮ ಮಾಡಿ ಬೋನಿನಲ್ಲಿದ್ದ ಸಿಂಹ ಹುಲಿಗಳಿಗೆ ಬಲಿ ಕೊಟ್ಟ ಪ್ರತ್ಯೇಕ ದೃಶ್ಯ ನನ್ನ ಕಣ್ಣ ಮುಂದೆ ಕಟ್ಟಿ ಹಾಕಿದೆ ಸರ್. ಅದೇ ಆ ರಾವಣ ಗೌಡನ ಒಂದು ಮುಖ ನೀವು ಕಾಣ ಬಯಸಿದಾದರೆ ಇದೇ ಅವನ ಮನೆ ಅಂಡರ್ಗ್ರೌಂಡ್ ಮ್ಯಾಪ್ ಅನ್ನು ಕೊಡುತ್ತೇನೆ, ಪರಿಶೀಲಿಸಿ ಸರ್. ನನ್ನ ತಂದೆ ತಾಯಿಯ ಕೊಲೆ ಮಾಡಿದ ಅವನೇನಾ? ಯಾರು ಸರ್ ನಿಮ್ ತಂದೆ ತಾಯಿ? 22 ವರ್ಷಗಳ ಹಿಂದೆ ಗುಂಪಾಚರ ಇಲಾಖೆಯಲ್ಲಿ ನೌಕರಿಯನ್ನಾಗಿ ಸೇವೆ ಸಲ್ಲಿಸುತ್ತಿರುವ ರಾಜಶೇಖರ್ ಪ್ರವೀಣಾದೇವಿ ನನ್ನ ಎತ್ತವರು. ಅವರ ನಂತರ ಮದುವೆಗೆ ಕಾರಿನಲ್ಲಿ ಹೋಗಿ ಬರುವಾಗ ಕಾರಿನಲ್ಲಿ ಗುಂಡುಗಳು ಅಡ್ಡ ಹಚ್ಚಿ ಅಪಹರಿಸಿದಂತೆ ಮುಂದೆ ಏನಾಯ್ತು ಎಂದು ನನಗೆ ತಿಳಿಯಲೇ ಇಲ್ಲ. ಹೌದು ಸರ್, ಆ ಇಬ್ಬರನ್ನು ಸಿಂಹಹುಲಿಗಳ ಬೋನಿಗೆ ಹಾಕಿದ್ದ ಅದೇ ರಾವಣಗೌಡ. ಆ ಹೆಣ್ಣು ಮಗುವನ್ನು ತಾನೇ ಬೆಳೆಸಿರಬಹುದು. ಇಲ್ಲಿವರೆಗೆ ಆ ಹುಡುಗಿಯನ್ನು ನಾನು ನೋಡಿಲ್ಲ ಸರ್. ಅಂತೂ ತೆರೆ ಮರಿ ಮೇಲೆ ಕುಳಿತುಕೊಂಡು ಅದೆಂತ ಅದ್ಭುತ ಆಟ ಆಡಿದನೇ ಆ ಗೌಡ.
ಅವನು ಮಾತ್ರ ಸುಮ್ಮನೆ ಬಿಡಬಾರ್ದು ಮಾಮ, ಸುಮ್ಮನೆ ಬಿಡಬಾರ್ದು. ಕೇವಲ ಸತ್ಯವನ್ನು ತಿಳಿದ ಮೇಲೆ ಹೇಗೆ ಸುಮ್ಮನೆ ಇರಲು ಸರಿತಾ? ನನ್ನ ಎತ್ತವರ ಸಾವಿಗೆ ಸಂಚಾಕಾರ ತಂದ ಆ ಸಂಚಿನ ಸರ್ಪಕ್ಕೆ ರಣಾದ್ದು ನಾನಾಗಿ ಹೋದರೆ, ಅವನ ದೇಹವನ್ನು ಇಂಚಿಂಚು ತುಂಡುಗಳು ಕಳೆದೇ ಹೋದರೆ, ಅವನ ಸಿಂಹ ಹುಲಿಗಳಿಗೆ ಬಲಿ ಕೊಡದೆ ಹೋದರೆ, ನಾನು PSI ವಿಶ್ವನಾಥನೇ ಅಲ್ಲ. ಅವಸರ ಬೇಡಿ ಸರ್, ಇದಕ್ಕೆ ಬೃಹತ್ತಾದ ಪ್ಲಾನ್ ಮಾಡಬೇಕು. ಸದ್ಯಕ್ಕೆ ಈ ಮ್ಯಾಪ್ ಅನ್ನು ನಿಮ್ಮ ಬಳಿ ಭದ್ರವಾಗಿ ಇಟ್ಟುಕೊಳ್ಳಿ. ಏನೇ ಇದ್ದರು 8431618119ಗೆ ಮೆಸೇಜ್ ಮಾಡಿ. ಆ ರಾವಣ ಗೌಡನ ಚಲನವಲನ ಚಿತ್ರ ಸಂಪೂರ್ಣ ಮಾಹಿತಿ ನಿಮಗೆ ಕೊಡುತ್ತೇನೆ. ಅವನ ಅಂತ್ಯ ಆದ ಮೇಲೆ ನನಗೆ ಯಾವ ಶಿಕ್ಷೆಯೂ ಗುರಿ ಮಾಡಿ. ಸದ್ಯಕ್ಕೆ ನನ್ನನ್ನು ಬಿಟ್ಟು ಬಿಡಿ ಸರ್. ನೋಡ್ ಕಾಮರಾಜ್, ನೋಡ್ ಕಾಮರಾಜ್, ನಿನ್ನ ಮಾತಿಗೆ ಗ್ರಹಿಸಿ ಅವನಿಗೆ ಸರಿಯಾದ ಮುಹೂರ್ತ ಫಿಕ್ಸ್ ಮಾಡೋಣ. ಅವನ ಸರಿ ಇರಬೇಕು ಆ ದ್ರೋಹಿಗಳನ್ನು. ಓಕೆ ಸರ್, ಬರ್ತೇನೆ. ಸರಿತಾ, ಕೂಡಲೇ ಮನೆಗೆ ಹೋಗಿ ಮಾವನಿಗೆ ವಿಷಯ ತಿಳಿಸೋಣ. ಮುಂದಿನ ಕಥೆಗೆ ಅಂತ್ಯ ಆಡೋದಕ್ಕೆ ರೆಡಿ ಆಗಬೇಕು. ಈಗಲೇ ಮನೆಗೆ ಹೋಗೋಣ. ಆಯ್ತು ಮಾಮ, ನಡ್ರಿ ಹೋಗೋಣ. ಬಳಲಿ ಬೆಂಡಾದ ಬಡವನ ಬದುಕಿನ ತುಂಬ ಅಸಲು ಮಾಡುವ ಶತ್ರುತ್ವದಿಂದ ಬದುಕುವ ಬಡವ, ನೀನಿನ್ನು ಬದುಕಿ ಉಳಿದು ಕನಸಿನ ಮಾತೆಂದುತ್ತದೆ. ಹೇಗಿದೆ ನಾ ರಕ್ಷಿಸುವ ಈ ಚಕ್ರ ಯುವ, ಇದನ್ನು ಭೇದಿಸುವ ಕಂಡು ಇನ್ನು ಈ ಭೂಮಿ ಮೇಲೆ ಯಾವನು ಹುಟ್ಟಿಲ್ಲ. ನನ್ನ ಸಹನ ಮತ್ತು ಪ್ರೀತಿಯಿಂದ ಬೇಯಿಸಿ ನನ್ನ ಆಸ್ತಿಯನ್ನೇ ಲಟಕಾಯಿಸಲು ಹೊಂಚು ಹಾಕಿರುವ ಈ ಜಗತ್ತಿನಲ್ಲಿರುವ ಶತಮೂರ್ಖಗಳಿಗೆ ಹೆದರಿಕೆ ಆಗ್ಬೇಕು. ಹಾಗೆ ಹಾಗೆ ಶಿಕ್ಷಕರು ಈ ಬಡನಾಯಿ ಭದ್ರನಿಗೆ ಮೆಚ್ಚಿದ ಮಗಳ ನಿನ್ನ ಗಂಡದೆಯ ಗುಂಡಿಗೆಗೆ ಪ್ರೀತಿಯ ನಾಟಕ ಮಾಡಿ ಯಶುಳಿಯನ್ನು ನನ್ನ ಪಂಜರಕ್ಕೆ ತಂದು ಬಿಟ್ಟೆ. ಈ ರಾವಣ ಗೌಡನಿಗೆ ತಕ್ಕ ಮಗಳೆನಿಸಿಕೊಂಡೆ. ಶಾರದಾ, ಹುಲಿಯೊಂದು ಜಿಂಕೆಯನ್ನು ಬೆನ್ನತ್ತಿ ಹೋಗುವುದು ಸಹಜ. ಆದರೆ ಜಿಂಕೆಯ ಹುಲಿಯ ಗುಹೆಗೆ ಬಂದು ಬಿದ್ದಿರುವುದು ಅದು ನಿನ್ನ ಚತುರ್ತನದಿಂದ ಬಹಳನೇ. ಲೇ ರಾವಣ, ಹುಲಿ ಹಸದಿದ್ದರೆ ಸಹ ಹುಲ್ಲು ಮಾತ್ರ ತಿನ್ನೋದಿಲ್ಲ. ನನ್ನ ಕಟ್ಟು ಬಿಚ್ಚಿನರು ಒಬ್ಬೊಬ್ಬರ ಗಂಡಗಳ ಕೊಳುವನ್ನು ಸಿಳಿ ರಕ್ತವನ್ನು ಕುಡಿಯುತ್ತೇನೆ. ಹಾಲು ತಿಳಿಯುತ್ತದೆ ಯಾರು ಜಿಂಕೆ ಯಾರಂತ. ಏ ಭದ್ರ, ನಮ್ಮ ಹೊಡೆತಕ್ಕೆ ಸಿಕ್ಕು ಸಾಯ ಸಮಯ ಈಗ ಬಂತು. ಯಾಕೋ ನಾಯಕ ಸುಮ್ಮನೆ ಕಿರ್ಚ್ತಾ ಇದೆಯಾ? ಪ್ರೀತಿ ಎಂಬ ಬಲೆಹಣದ ಬಂಧಿಸಿದ ಬಣ್ಣದ ಎಣ್ಣೆ ದೇಶವಾಟಿಗೆ ಮಾಡುವ ಎಣ್ಣೆಗಿಂತ ಹೀಗಾಗಿ ಬದುಕು ಸಾಗುತ್ತಿರುವ ನಿನ್ನ ಪಾಪದ ಕೆಲಸಕ್ಕೆ ಆ ದೇವರು ತಕ್ಕ ಶಿಕ್ಷೆ ನೀಡುತ್ತಾನೆ. ಆ ದೇವರು ಮರೆತರು ಈ ಭದ್ರ ನಿನ್ನ ಬಂಡ ಬದುಕಿಗೆ ಒಂದು ಅಂತ್ಯ ಕಾಣಿಸದಿದ್ದರೆ ನಾನು ಮಾನವಂತರ ಮನೆತನದ ಧರ್ಮರಾಜನ ತಮ್ಮ ವೀರಭದ್ರನೇ ಅಲ್ಲ ಎಂದು ತಿಳಿಯ. ಏ ವಿವೇಕಿ, ಈ ಶ್ರೀಮಂತ ಸುಂದರಿಯನ್ನ ಸೂರ್ಯನ ಹೋಲಿಸ್ತೀಯ? ನಿನ್ನ ಕಟ್ಟಿ ಬಡದಿಲ್ಲ, ಅದೇ ನನ್ನ ತಪ್ಪು. ಅನುಭವಿಸಲೇ. ಒಡಿ ನೀ ಮಾಡಿದ ಈ ಮೋಸಕ್ಕಿಂತ ಈ ಚಾಟಿ ಏಟು ಈ ಭದ್ರನ ಮೈಗೆ ಏನೋ ಮಾಡಲಾರದು. ಪ್ರೀತಿಸುವಂತ ನಾಟಕ ಮಾಡಿ ನನ್ನ ಅಣ್ಣನಿಗೆ ಕೇಡು ನುಡಿಯುವಂತ ಬೇರೆ ಎಬ್ಬಿಸಿದ ನಿನ್ನ ನಾಟಕ. ನಿನ್ನಂತ ಹೆಣ್ಣಿನಿಂದಲೇ ಜಗದ ಹೆಣ್ಣು ಕುಲಕ್ಕೆ ಕಳಂಕ. ಧರ್ಮದ ಕಾಯಕ ಮಾಡುವ ಕೂರಿ ಜಾತಿಗೆ ಸೇರಿದ ನಿಮ್ಮ ಎಲ್ಲರ ಪಾಪದ ಕೂಡ ತುಂಬಿದೆ.
ನಿನ್ನಂತ ಬಡವನ ಕೈಲಿ ಸಾಧ್ಯವಿಲ್ಲ ಎಂಬುತ್ತದೆ. ಲೇ ಕಲ್ಯಾಮಯ್ಯ, ಈ ನನ್ನ ಮಗನ ಮೈ ಶರ್ಮ ಸುರಿಯ. ಘಾತವಾಯ್ತು ಗೌಡ್ರೆ, ಘಾತವಾಯ್ತು. ಏನ್ ಹೇಳ್ತಾ ಇದ್ದ ಪ್ರೇಮ್? ಸ್ವಲ್ಪ ಬಿಡಿಸಿ ಹೇಳು. ನಾವು ಒಪ್ಪಿಸಿದ ಡೀಲ್ ಬಾಂಬೆ ಡಾನ್ ರಾಕಿ ಬಾಯಿ ತಳ್ಳಿ ಹಾಕಿದ್ದಾನಂತೆ. 10 ಲಕ್ಷ ಮರಳಿ ಕಳಿಸಿದ್ದಾನೆ ಕಾಮರಾಜ್ ಈ ಸುಟ್ಕೇಸ್. ಏನ್ ಹೇಳ್ತಾ ಇದ್ದ ಪ್ರೇಮ್? ಹೌದು ಗೌಡ್ರೆ, ಆ ಕಾಮರಾಜ PSI ವಿಶ್ವನಾಥನೊಂದಿಗೆ ಶಾಮಲಾಗಿರಬಹುದೆಂಬ ಅನುಮಾನ ನನಗೆ ಕಾಡುತ್ತಿದೆ. ಓಕೆ ಪ್ರೇಮ್ ರಾಜ್, ಕೂಲ್ ಕೂಲ್. ಶಾರದಾ, ನೀವು ಒಳಗೆ ಹೋಗಿ 16ನೇ ರೂಮ್ನಲ್ಲಿ 5ನೇ ತ್ರಿಶಾರಿಯಲ್ಲಿ ಈ ಹಣವನ್ನು ಇಟ್ಟುವ. ಗೌರಿ, ಬಹು ದಿನಗಳಿಂದ ನನ್ನದೊಂದು ಆಸೆ. ಏನಂತ ಹೇಳು ಪ್ರೇಮ್? ನಿಮ್ಮ ಮಗಳ ಶಾರದವನ್ನು ನಾನು ಪ್ರೇಮಿಸುತ್ತಿರುವೆ. ಅವರನ್ನು ನನಗೆ ಮದುವೆ ಮಾಡಿಕೊಟ್ಟರೆ ವಾರಸ್ದಾರರು ನಾವು ಸಂಬಂಧಿಗಳಾಗುತ್ತೇವೆ. ಸಂಬಂಧಿಗಳ ಯಾವನೋ ತೀಟ ಗುಡಿಸಿದ, ಯಾವನೋ ಜನ್ಮ ನೀಡಿದ. ಶಾರದಳನ್ನು ಮದುವೆಯಾದರೆ ನಾನೇಗೆ ನಿನಗೆ ಸಂಬಂಧಿ ಆಗುವುದು ಪ್ರೇಮ್? ಅಂದರೆ ಶಾರದ ನಿಮ್ಮ ಮಗಳಲ್ಲವೇ? ಅಲ್ಲ ಪ್ರೇಮ್, ಅಲ್ಲ. 22 ವರ್ಷದ ಕೆಳಗೆ ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡುವ ರಾಜಶೇಖರ ಪ್ರೇಮೇಳ ಎಂಬುವರನ್ನು ಕಾಡಿನಲ್ಲಿ ಅಪಹರಿಸಿ ಇದೇ ನನ್ನ ಗುಪ್ತವಾದ ಜಾಗಕ್ಕೆ ಕರೆತಂದಾಗ ಅವರ ಕೈಯಲ್ಲಿದ್ದ ಅವರ ಹಸುಗೂಸೇ ನನ್ನ ಮಗಳಾಗಿ ಬೆಳೆದ ಶಾರದ. ನನ್ನ ವ್ಯವಹಾರಕ್ಕೆ ಅಡ್ಡಲಾದ ಅವರನ್ನು ಸಂಹಾರ ಮಾಡುವಾಗ ಆ ಹಸುಗೂಸನ್ನು ಕೊಲ್ಲಲು ಮನಸ್ಸಾಗದೆ ಮಗಳಂತೆ ಬೆಳೆಸಿದೆ ಅಷ್ಟೇ. ಎಂತ ಚತುರರು ನೀವು ನೋಡ್ರಿ. ಹಾಗಾದರೆ ಆ ಕಾಮರಾಜನ ಕತೆ ನಾಳೆ ಊರಿನಲ್ಲಿರುವ ನನ್ನ ಬಂಗಲೆಗೆ ನನ್ನ ಬರ್ತಡೆ ಪಾರ್ಟಿಗೆ ಆ ಕಾಮರಾಜನನ್ನು ಕರೆಸಿ ಅಂತ್ಯವನ್ನು ಬರೆದು ಬಿಡೋಣ. ಸರಿ ನೋಡ್ರಿ ಗೌರವ, ಹಾಗಾದ್ರೆ ಹೋಗೋಣ. ಮಲ್ಯ, ನಾವು ಬರುವವರೆಗೂ ನನ್ನ ಮಗನಿಗೆ ಅನ್ನ ನೀರು ಏನು ಕೊಡಬೇಡಿ, ಅವನಿಗೆ ಕಾವಲಾಗಿದೆ ಅಷ್ಟೇ. ಸಾಕ್ ಹೋಗಿತ್ತಿನ ನಮ್ಮ ಅಪ್ಪ ನೋಡ್ರ ಒಟ್ಟ ನನ್ನ ಮದ್ವಿನ ಮಾಡವಲ್ಲ, ನಾ ಹೆಂಗ ಮಾಡ್ಲಿ ಅಂತೀನ್ರಿ. ಆ ನಮ್ಮಪ್ಪ ಎಲ್ಲಿ ಹೋಗ್ಯಾನು, ಏನ್ ಮಾಡಕತ್ತಾನೋ? ಇರ್ಲಿ ಬರಕತ್ತಾನ, ಅವನ ಮುಂದ್ ಒಂದ್ ನಾಟಕ ಮಾಡಿದ್ರೆ ಆಯ್ತು. ನಿನಗ ಗಿಣಿ ಕೇಳ್ದಂಗೆ ಹೇಳಿದೆ, ಆ ಸಂಘನ ಸಂಘ ಮಾನಭಂಗ ಅಂತ. ಎಲ್ಲಿ ಕೇಳ್ತವ ಮಗಳೇ ನನ್ನ ಮಾತ? ನೋಡ್, ನ್ಯಾಷನಲ್ ಹೈವೇ ಇದ್ದಂಗಿದ್ದ ರೋಡನ ಗೋಳ್ ಗುಂಟ ಮಾಡಿ ಕಣ್ಮರೆ ಆಗಿಬಿಟ್ಟಾನ. ಮುಂದೆ ಏನ್ ಮಾಡುವಂತಿ? ಮಾಡೋದೆಲ್ಲ ಮಾಡಿ ಹೆಂಗ್ ಮಾಡೋಣ ಅಂದ್ರ ನಾನು ಏನ್ ಹೇಳ್ಬೇಕವ ಅಂತೀನಿ ನಿನಗ. ನೀವು ಆಗ್ಯಾವ್ರಿ, ಏನ್ ಹೇಳುದ್ ಕೊಳೆ ಮೇಲ್ರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಮುಂದೆ ಏನ್ ಮಾಡುದು ಹೇಳಿ. ಇಲ್ಲೋಡ್ರಿ ಶೆಟ್ರೆ, ಮೊಮ್ಮಕ್ಕಳ ಆಟ ಆಡ್ಸೋ ವಯಸ್ಸಿನಾಗ
ಎಂಡ್ರಿ ಬಸ್ರು ಮಾಡಿ ಏನ್ ಸಾಧನೆ ಮಾಡಕ್ ಹೊಂಟ್ರಿ ನೀವು? ಅಕ್ಕ ನಾನು ಲೇ ನಿಂಗ ಆಕೆ ನನ್ನ ಮಗಳು ಸಂಗಿಲಿ ನಮ್ಗೆ ಯಾರು ಬೀಳ್ತಾರಲ್ಲ ಈ ವಯಸ್ಸಿನಾಗೆಲ್ಲ. ಅಲ್ಲ ಒಳ್ಳೆ ಬೆದರುಗೊಂಬಿದ್ದಂಗಿದ್ದು ನಮ್ ಸಂಗಿ ಈ ಬರೀ ದಪ್ಪ ಆಗಕ ಏನ್ ಕಾರಣ ಇರ್ಬೇಕಂತೀನಿ ನಾನು. ಹೆಂಗ ಹೇಳ ನಿಂಗ ಆ ಮಗ ಸಂಗ್ಯನ ಸಂಘ ಮಾಡಿ ಈ ನನ್ನ ಮಗಳು ಕೆಟ್ಟ ನಿಂತಾಳ. ಬರೇ ಕೋಲ ಆಡಿಸಿವಳಂದ್ರ ತುಡುಕಿ ಒಳಗ ಎಪ್ಪು ಬಿಟ್ಟು ಅಂಬೋ ಅನಿಸಿ ಬಿಟ್ಟನ. ಹೋತ್ರ ಯಪ್ಪ ಹೋತ 7 ಲಕ್ಷ ರೊಕ್ಕ 10 ತೊಲೆ ಬಂಗಾರ. ಲೇ ಸಂಗಿ ಇದಕ್ಕೆ ಯಾರಾದ್ರೂ ಕಾರಣ? ಇದಕ್ಕೆ ಯಾರಾದ್ರೂ ಕಾರಣ? ಯಾರಾದ್ರಲ್ಲ, ಯಾರ ಕಾರಣ? ಯಾರ ಅಂಜಪ್ಪಾಗಿನ ಕಾರಣದ ನನಗೆ ಕುಸ ಮಾಡ್ತೀರಿ ಹೇಳ್ರಾಗ ಈಗಿಲ್ರಿ. ಇದಕ್ಕೆ ಕಾರಣ ಯಾರು ಗೊತ್ತಾ? ಅದೇ ಗೊತ್ತಿರ್ಲ ಅಂತಾನೆ ನನಗೆ ಕೇಳಕತ್ತಿರೋದು. ಇಲ್ಲ ಇಲ್ಲ ಇದಕ್ಕೆ ಕಾರಣ ಸಂಖ್ಯ. ಹೆಂಗೆ ಅಂತ ನಾಚಿಕೆ ಬರ್ತೈತಿ ಬೇಡ. ಹೆಂಗ್ ಮಾಡಿದಲ್ಲ ಹೆಂಗ ಹೇಳ್ಬೇಕು ನಿಂಗೆ ಆ ಮಗ ಸಂಘನ ಸಂಘ ಮಾಡಿ ಈ ನನ್ನ ಮಗಳು ಕೆಟ್ಟ ನಿಂತಾಳ. ಬರೀ ಕೋಲ ಆಡಿಸಿಗಳಂದ್ರ ಹುಡುಕಿ ಒಳಗ ಎಪ್ಪು ಬಿಟ್ಟು ಅಂಬೋ ಅನಿಸಿ ಬಿಟ್ಟನ. ಹಾಲು ನಿಮ್ದು ಎಪ್ಪು ಸಂಗ್ಯಂದು ಮೊಸರ್ನ ತಗೊಂಡು ಕಡಗೋಲಿ ಕಡ್ದು ಬೆಣ್ಣೆ ಮಾಡಿ ತುಪ್ಪ ಅಂತ ನಾನ್ ರೆಡಿ ಇಲ್ಲ. ಯಾವ್ದೋ ಮಗುಗೆ ನಾನ್ಯಾಕಪ್ಪಾಗ್ಲಿ? ಅಳಿದವ್ರ ನಿಂಗಪ್ಪ ಯಪ್ಪ ಅಯ್ಯ ಹೇಳಪ್ಪ. ನಿನ್ನಂತ ಅಳಿದವ್ರು ಸಿಗದಿಲ್ಲಪ್ಪ ನಮಗ. ಹೆಂಗಾರ ಮಾಡಿ ಏನಾರ ಮಾಡಿ ನನ್ನ ಮಗಳಿಗೆ ತಾಳಿ ಕಟ್ಟಿ ಪುಣ್ಯಾತ್ ಮಾಡಪ್ಪ ನಿಂಗಪ್ಪ. ಅನ್ಕೊಂಡೆ ನನ್ ರಾಡ್ ಬೇಡ ಅಂತ ನಿಮ್ಮ ಮಗಳು ಅಂದಾಗ್ಲೇ ಅನ್ಕೊಂಡೆ ಈ ಸಂಖ್ಯೆ ನನ್ನ ಮಗನ ಕೋಲಿನ ವರ್ತ ಅಂತ. 2-3 ಗಂಟೆ ಆಯ್ತು ಬಿಡ್ರಿ ಆದ್ರ ಬಿಡಲ್ಲ ಬಂತಲ್ಲ ಅಂತೆ. ಚಾಕು ನಿಮ್ಮ ಅಪ್ಪ ಡಾಕು ಯಪ್ಪ ನನಗೊಂಥರ ತರಗತ್ತೈತಿ. ಮತ್ತ ಹುಚ್ಚಿನಕಾಯಿ ಮತ್ತ ಮಾವಿನಕಾಯಿ ಎರಿ ಮಣ್ಣ ತಿನ್ನಂಗ ಏನು ಉಳಿಸಿಲ್ಲ ನಮ್ದು. ಹಿಂಗ ಬಿಟ್ರ ಮಾನ ಮರ್ಯಾದೆ ಎಲ್ಲ ತೆಗೆದ ನನ್ನ ಫೋಟೋಕ್ಕ ಗೂಟ ಹೊಡೆದು ಆರಾಮ ಕುದುರಿಸ್ತೈತಿ. ಗುಟ್ಟಕ್ಕೆ ಕೊಟ್ಟು ಯಾವುದೋ ಒಂದು ಯಾವ್ದು ಯಪ್ಪ ಪಾಕೆಟ್ ಇನ್ನ ಇಲ್ಲ. ಏ ಯಪ್ಪ ನಾವು ಸ್ವಲ್ಪ ಕೆಲಸ ಐತಿ ಬರ್ತೀವಿ ನಡಿ. ಗೊತ್ತಾಯ್ತ ಸಂಗಿ ಇವಾಗ ಕಂಡೋರ್ ಪೈಪ್ ನೀರು ಬಿಡ ಬಂಡ ಹೌದಪ್ಪ. ಲೇ ನಿಂಗ ಲೇ ಸಂಗ್ಯ ನನ್ನ ಮಗಳಿಗೆ ಏನ ತಾಳಿ ಕಟ್ತೀಯ ಇಲ್ಲ ನಿನಗ ಚಟ್ಟ ಕಟ್ಟತ್ರಿ ಮಾವ ಕಟ್ಟತ್ರಿ ತಾಳಿ ಕಟ್ಟಕಂತಾನೆ ಮತ್ತೆ ಗೋಲ್ ಗುಂಟ ರೆಡಿ ಮಾಡಿದ್ದು. ನಿಮ್ ಯಾವಾಗ ನಿಮ್ ಹೆಣ್ಣು ಮಾಡಕ ನಮಗ್ ಬಾಣ ಜೋಡಿ ಆದ್ವ ಅವತ್ತ ಈ ಸಂಖ್ಯೆನ ಜೋಡಿ ಆದ್ಲು. ಇನ್ನೇನಿದ್ರು ಹನಿಮೂನ್ ಅಂದ ಬಾಕಿ ವರ್ಷ ತುಂಬುದ್ರೊಳಗೆ 2 ಅವಳಿ ಜವಳಿ ಮಕ್ಕಳು ಕೊಡ್ತೇವೆ. ಆ ಕರಿ ಕೋಟಿನಾಗ ಕುಂದಿಸ್ಕೊಂಡ್ ಆ ಕಡೆ ಈ ಕಡೆ ಓಡಾಡುವಂತೆ ಮದ್ವಿ ಮಾಡ್ಕೊ. ಮದ್ವಿಗಿದೆಯಲ್ಲ ನಮ್ದು 80%. ಯಪ್ಪ ನಾವ್ ಬರ್ತೀವ ಈ ಸೌಕಾಸ ಮನಿ ನಡಿಪ್ಪ. ಹಿಂಗಾಯ್ಸ್ ನಡಿ. ಮೋಸ ಮೋಸ ಈ ಮೊಸರು ಮಾಡೋ ಹುಡುಗಿಯಿಂದ ಈ ವಾಟರ್ ಮ್ಯಾನಿಂಗ್ ಮೋಸ. ಬಿಗ್ ಬ್ರೇಕಿಂಗ್ ನ್ಯೂಸ್. ನಿನ್ ನ್ಯೂಸ್ ಕೇಳೋರು ಯಾರು ಇಲ್ಲಿ? ನಾ ಮಾಡ್ತೀನಿ ಬಾಲೆ ಯಾಕಣದ ಅಂತವಲ್ಲ. ಯಾಕೆ ಕೇಳಕ್ ಹೋಗ್ತಾನ 10 ಮಕ್ಕಳು ಎತ್ತೆತ್ ಕೊಡಕೈತವ್ರಿ. ಇನ್ನು ಮಾಡ್ಕೊಳ್ಳೋರ್ದೇ ಅಪ್ಪ. ಆಗ್ತಾಳ ಒಡಿ ಮತ್ತ ಹಂಗ ನಾ ಹೆಂಗ್ ನಾಟಕ ಕಲ್ಯಾಣ ಮಂಟಪಕ್ಕೆ ನಮ್ಮ ಮದುವೆ ಸಿದ್ಧ
ಮದುವೆ ಆಗಿ ಫಸ್ಟ್ ನೈಟ್ ಏನ್ ಮಾಡೋಣ ಫಸ್ಟ್ ಐಟಮ್ ಮೊದಲು ಮಾಡೋಣ ಆಮೇಲೆ ಮದುವೆ ಆಗೋಣ ಸೆಲ್ಫಿ ಕೊಡ್ತೀರೇನ್ರಿ ಬಲ್ಲರಿನ ಫಸ್ಟ್ ಕುಬಸ ಮಾಡ್ಕೊಳ್ಳು ಆ ನಂತರ ಮದುವೆ ಮಾಡ್ಕೊಳ್ಳು ಅಷ್ಟೇ ಮಾಡೋಣ ಬಾ